ಹಲೋ ಮೈ ಯೂಟ್ಯೂಬ್ ಫ್ಯಾಮ್ಲಿ, ನಮಸ್ಕಾರ ಗೆಳೆಯರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AJK ಕ್ಲಿಪ್ಸ್. ನಿಮಗೆಲ್ಲರಿಗೂ ಸ್ವಾಗತ. ಇನ್ನು ಇವತ್ತಿನ ವೀಡಿಯೋಗೆ ಬರೋದಾದರೆ ಗುಡ್ ನ್ಯೂಸ್ ಗೈಸ್. ಇಂಡಿಯಾ ಇಂಗ್ಲೆಂಡ್ನ ಯಾವ ಥರ ಸೋಲಿಸ್ತು ಅಂತ ನೋಡಿದ್ರೆ ಎಲ್ಲರೂ ಐ ಆಮ್ ಸೋ ಹ್ಯಾಪಿ. ವಾಡದ್ದು ಬಿಸಾಕಿದ್ರು ಅಂತಲೇ ಹೇಳ್ಬೋದು. ಖುಷಿಯಾಯಿತು. ಫೈನಲಿ ಇಂಗ್ಲೆಂಡ್ ನಡುವಿನ ODI ಮ್ಯಾಚ್ ಏನಾಯಿತು, ಯಾರು ಮಿಂಚಿದ್ರು, ಯಾರು ನಿರಾಸೆ ಮೂಡಿಸಿದ್ರು, ಭಾರತ ಹೇಗೆ 6 ವಿಕೆಟಿಂದ ಸೂಪರ್ ವಿಕ್ಟ್ರಿ ಸಾಧಿಸ್ತು ಅನ್ನೋದನ್ನು ಮುಂದೆ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಗೈಸ್. ಇಂಥ ರಿವ್ಯೂಸ್ಗಾಗಿ ನಮ್ಮನ್ನು ಫಾಲೋ ಮಾಡಿ. ಇನ್ನು ಇಂಗ್ಲೆಂಡ್ ಇನ್ನಿಂಗ್ಸ್ ಬರೋದಾದರೆ ಮೊದಲು ಟಾಸ್ ಗೆದ್ದು ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ನಮಗಂತೂ ಸಖತ್ ಖುಷಿಯಾಗೋಯಿತು ಗೈಸ್. ಸ್ಟಾರ್ಟಿಂಗ್ನಲ್ಲಿ ಓಪನರ್ಸ್ ಚೆನ್ನಾಗಿ ಆಡ್ತಿದ್ದಾರೆ ಅನಿಸ್ತು, ಆದರೆ ನಮ್ಮ ಬೌಲರ್ಗೂ ಸೂಪರ್. ಗೇಮ್ ಬಂದಮೇಲೆ ಮ್ಯಾಚ್ ಸಂಪೂರ್ಣ ಟರ್ನ್ ಆಯಿತು. ಯಾಕೆ ಹೇಳಿ, ಬಿಗ್ ಗಾಯ್ಸ್ ಆರ್ ಬಿಗ್ ಬಾಸಸ್. ಕೊಹ್ಲಿ, ರೋಹಿತ್, ಬುಮ್ರಾ ಎಲ್ಲ ಸೂಪರ್. ಶುಭ್ಮನ್ ಗಿಲ್ಲು ಸೂಪರ್ ಸ್ಕಿಪ್ಪರ್, ಒಳ್ಳೆ ಕ್ಯಾಪ್ಟನ್ಸಿ. ಇನ್ನು ಸ್ವಲ್ಪ ಸಮಯದಲ್ಲಿ ಇಂಗ್ಲೆಂಡ್ 61 ರನ್ಗೆ ವಿಕೆಟೇ ಇರಲಿಲ್ಲ ಅನ್ನೋ ಸ್ಥಿತಿಯಿಂದ 80 ರನ್ಗೆ 5 ವಿಕೆಟ್ ಗುರು, ಸೂಪರ್. ಅಲ್ಲಿಂದ ಇಂಗ್ಲೆಂಡ್ ತುಂಬ ಪ್ರೆಷರ್ ಹಾಕಿದ್ರು ಅಂತಲೇ ಹೇಳ್ಬೋದು ಇಂಡಿಯನ್ ಬೌಲರ್ಸು ಇಂಗ್ಲೆಂಡ್ ಮೇಲೆ. ಆದರೆ ಅನುಭವಿ ಬ್ಯಾಟ್ಸ್ಮನ್ ಜೋ ರೂಟ್ ಒಂದು ಕಡೆ ನಿಂತು ಜವಾಬ್ದಾರಿಯಾಗಿ ಆಡಿದರು ಅಂತಲೇ ಹೇಳ್ಬೋದು. ಅವರಿಗೆ ಲಿಯಾಮ್ ಡಾಸನ್ ಕೂಡ ಒಳ್ಳೆ ಸಪೋರ್ಟ್ ಕೊಟ್ಟು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಇವರಿಬ್ಬರ ಪಾರ್ಟ್ನರ್ಶಿಪ್ಪಿಂದ ಇಂಗ್ಲೆಂಡ್ ಮತ್ತೆ ಕಂಬ್ಯಾಕ್ ಮಾಡ್ತು. 258 ರನ್ನಿಗೆ ಆಲ್ಔಟ್ ಆಯಿತು. ಇಲ್ಲ ಅಂದಿದ್ರೆ ಯಾವಾಗಲೂ 100-150ಕ್ಕೆ ಎಲ್ಲ ಆಲ್ಔಟ್ ಆಗಿ ಬಿಸಾಕ್ಬಿಡೋರು. ಏನು ಮಾಡ್ತೀರಾ, ಹೊಡೆದ್ರು ಅವರಿಬ್ಬರು ಜೋ ರೂಟು. ಯಾಕಂದರೆ ಅವನು ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ನು ಜೋ ರೂಟ್ ಅನ್ನೋರು. ಬೌಲಿಂಗ್ನಲ್ಲಿ ನಮ್ಮ ಅಕ್ಷರ್ ಪಟೇಲ್ ಸಖತ್ ಮ್ಯಾಜಿಕ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಒನ್ ಡೇ ಅಂತ ಬಂದಾಗ, ಇಲ್ಲ T20 ಅಂತ ಬಂದಾಗ ಅವರು ಹೋಪ್ಫುಲ್ ಬ್ಯಾಟ್ಸ್ಮನ್ ಆ್ಯಂಡ್ ಬೌಲರ್, ಒಳ್ಳೆ ಆಲ್ರೌಂಡರ್ ಕೂಡ. 4 ವಿಕೆಟ್ ಪಡೆದು ಇಂಗ್ಲೆಂಡ್ ಬ್ಯಾಟಿಂಗನ್ನು ಸಂಪೂರ್ಣ ಕೊಲ್ಯಾಪ್ಸ್ ಮಾಡೋದು ಅಂತಲೇ ಹೇಳ್ಬೋದು ಗೈಸ್. ಇನ್ನು ಇಂಡಿಯಾ ಇನ್ನಿಂಗ್ಸ್ ಬರುತ್ತೆ. ಸೆಕೆಂಡ್ ಇನ್ನಿಂಗ್ಸು 250 ರನ್ ಟಾರ್ಗೆಟ್ ಚೇಸ್ ಮಾಡಿದ ಇಂಡಿಯಾ ಆರಂಭದಲ್ಲೇ ಕೆಲವು ವಿಕೆಟ್ ಕಳೆದುಕೊಂತು. ಆದರೆ ಏನು ಗಾಬರಿ ಏನಿರಲಿಲ್ಲ. ಯಾಕಂದರೆ ಕ್ರೀಸ್ನಲ್ಲಿ ಇದ್ದಿದ್ದು ಯಾರು ಹೇಳಿ, ಶುಭ್ಮನ್ ಗಿಲ್ಲ. ರೋಹಿತ್ ಅವರು ಬೇಗ ಔಟ್ ಆದರು. ರೋಹಿತ್ ಅವ್ರು, ಕೊಹ್ಲಿ ಅವ್ರು ಹೆಂಗೆ ಗೊತ್ತಾ, ಅವ್ರು ಆಡಲಿ ಬಿಡಲಿ, ಟೀಮಲ್ಲಿದ್ರೇ ಆ ಎನರ್ಜಿ ಇನ್ನೊಂದೇನು ಅಂತಲೇ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ನೆವರ್ ಕಮ್ ಈಸಿ. ಫ್ರೀಯಾಗಿ ಸಿಗೋಲ್ಲ ಎಕ್ಸ್ಪೀರಿಯನ್ಸು. ಇದೆ ಅಲ್ವಾ, ಅದೇ ಸಾಕು ನಮಗೆ. ಅವರಿದ್ದರೆ ಸಾಕು, ಸ್ವಲ್ಪನಾದರೂ ನಮಗೆ ಸಪೋರ್ಟ್ ಇರುತ್ತೆ, ನಾವು ಗೆಲ್ತೀವಿ ಅನ್ನೋ ಹೋಪ್ ಇರುತ್ತೆ. ಗಿಲ್ ಯಾವ ಶಾಟ್ ಹೊಡಿಬೇಕು ಅದನ್ನೇ ಆಡಿದರು, ಯಾವ ಥರ ಆಡಬೇಕು ಅಂತ. ಒಳ್ಳೆ ಕ್ಯಾಪ್ಟನ್ ಪರ್ಫಾರ್ಮೆನ್ಸು, ಒಳ್ಳೆ ಮೆಚೂರ್ಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಯಾವುದೇ ಅರ್ಜೆಂಟ್ ಮಾಡಲಿಲ್ಲ, ಯಾವುದೇ ಅನಗತ್ಯವಾಗಿ ರಿಸ್ಕ್ ತೊಗೊಳ್ಳಿಲ್ಲ. ಸ್ವಲ್ಪ ಅವ್ರಿಗೆ ಇಂಜುರಿ ಆಯಿತು ಅಂತ ಹೊರಗೋದ್ರು ಬಿಟ್ಟರೆ, ಇಲ್ಲಾಂದರೆ ಈಸಿಯಾಗಿ 100 ಆಗಿರೋದು ಅದು. ಯಾಕಂದರೆ ಫುಲ್ ಕ್ಲಾಸಿಕ್ ಟೈಮಿಂಗು, ಕ್ಲಾಸಿಕ್ ಕವರ್ ಡ್ರೈವ್ಸ್ ಮತ್ತು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಸೂಪರಾಗಿ ಆಡಿದ್ರು ಅಂತಲೇ ಹೇಳ್ಬೋದು. 80 ರನ್ ಗಳಿಸಿ ಅರ್ಧದಲ್ಲೇ ಹೋದ್ರು ಅನ್ನೋದು ಬಿಟ್ಟರೆ ಒಳ್ಳೆ ಫೌಂಡೇಶನ್ ಹಾಕ್ಕೊಟ್ರು ವಿಕ್ಟ್ರಿ. ಆಮೇಲೆ ಬಂದವರು ಇವತ್ತಿನ ನಿಜವಾದ ಹೀರೋ ಅಕ್ಷರ್ ಪಟೇಲ್. ಪರ್ಫಾರ್ಮೆನ್ಸ್ ಸೂಪರ್ ಗುರು. ಬೌಲಿಂಗ್ನಲ್ಲಿ 4 ವಿಕೆಟು, ಬ್ಯಾಟಿಂಗ್ನಲ್ಲಿ ನಾಟ್ ಔಟ್, 57 ನಾಟ್ ಔಟು. ಎಲ್ಲರೂ ಮೆಚ್ಚುಗೆ ಪಡೆದರು ಅಂತಲೇ ಹೇಳ್ಬೋದು. ಇವರಿಗೆ ಜೊತೆಯಾಗಿ ವಾಷಿಂಗ್ಟನ್ ಸುಂದರ್, ನಾನಂತೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಯ್ಯಪ್ಪ ಇಷ್ಟೊಂದೆಲ್ಲ ಹೊಡಿತಾನೆ ಅಂತ. ನೋಡಿದ್ರೆ ನಾಟ್ ಔಟ್ 52 ರನ್ಸ್ ಕಾಯಿಸಿ ಮ್ಯಾಚ್ ವಿನ್ನರ್ ಆಗಿಬಿಟ್ರು, ಮ್ಯಾಚ್ ಫಿನಿಶ್ ಆಗಿಬಿಟ್ರು. ಸೂಪರ್ ಇಷ್ಟ ಆಯಿತು ನನಗೆ ಇವತ್ತಿನ ಮ್ಯಾಚು. ಯಾಕಂದರೆ T20 ಐರ್ಲೆಂಡ್ ಮೇಲೆ ಲಾಸು, ಇಂಗ್ಲೆಂಡ್ ಮೇಲೆ ಲಾಸು, ಕಂಟಿನ್ಯೂ ಸೀರೀಸ್, ಹೀನಾಯವಾದ ಸೋಲು. ಅದರಲ್ಲಿ ಈ ಥರ ವಿನ್ ಆಗಿರೋದು ನನಗಂತೂ ಸಖತ್ ಖುಷಿಯಾಗೋಯ್ತು ಗೈಸ್. ನಮ್ಗೆ ಇದು ಬೇಕು. ಯಾಕಂದರೆ ನಮ್ಮ ಕ್ರಿಕೆಟ್ ನಮ್ಮ ಬ್ಲಡ್ಡಲ್ಲಿ ಇದೆ ಅಂತ ಹೇಳ್ಬೋದು. ಅಷ್ಟು ಇಷ್ಟಪಟ್ಟು ನೋಡ್ತೀವಿ. ಎಷ್ಟು ಎಮೋಷನ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಪಾಠ ಇರುತ್ತೆ, ಆಗೋಗ್ಬಿಟ್ಟಿದೆ ಅದಂತೂ. ಇನ್ನು ಭಾರತ ಫೈನಲಾಗಿ 6 ವಿಕೆಟಿಂದ ಭರ್ಜರಿ ಜಯ ಸಾಧಿಸಿ ಸೀರೀಸಲ್ಲಿ 1-0 ಲೀಡ್ ತೊಗೊಂತು, ಮುನ್ನಡೆ ಇದೆ ಇವಾಗ ನಮ್ಮದೇ. ನಾವೇ ಯಾರು ಹೇಳಿ, ಇಂಡಿಯಾ ಕ್ರಿಕೆಟ್ ಅಂದರೆ ನಮ್ಮ ಹೆಸರು ಇರಬೇಕು. ಇಂಗ್ಲೆಂಡ್ ಅವ್ರು ಕಂಡುಹಿಡಿದಿರ್ಬೋದು ಕ್ರಿಕೆಟ್ನ, ಬಟ್ ಅದನ್ನು ಆಳ್ತಿರೋದು ನಾವೇ. ಯಾರು ಕಂಡುಹಿಡಿದಾರೆ ಅಂತಲ್ಲ, ಯಾರು ಆಳ್ತಿದ್ದಾರೆ ಮ್ಯಾಚ್ನ, ಯಾರು ಆಳ್ತಿದ್ದಾರೆ ಕ್ರಿಕೆಟನ್ನು, ಸಾಮ್ರಾಜ್ಯನ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಹೇಳಿ, ನಮ್ಮ ಹತ್ರ ಕಿಂಗ್ ಕೊಹ್ಲಿ ಇದ್ದಾನೆ. ಕಿಂಗ್ ಇದ್ಮೇಲೆ ಅವನೇ ತಾನೇ ರಾಜ. ಇನ್ನು ಫೈನಲ್ ವರ್ಡಿಕ್ಟಿಗೆ ಬರೋದಾದರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ನಲ್ಲಿ ಸೂಪರ್ ಹಿಟ್ ಪರ್ಫಾರ್ಮೆನ್ಸ್ ಅಂದರೆ 3 ಸೂಪರ್ ಸ್ಟಾರ್ ಹೆಸರು ಹೇಳ್ತೀನಿ. ಅಕ್ಷರ್ ಪಟೇಲ್ 4 ವಿಕೆಟ್ಸ್, 57 ರನ್ಸ್, ನಾಟ್ ಔಟ್, ಕಂಪ್ಲೀಟ್ ಆಲ್ರೌಂಡ್ ಶೋ. ಇನ್ನು ಶುಭ್ಮನ್ ಗಿಲ್ ಬರೋದಾದರೆ ಕ್ಯಾಪ್ಟನ್ ಇನ್ನಿಂಗ್ಸ್, ಕ್ಲಾಸ್ 80 ರನ್ಸ್, ಫೌಂಡೇಶನ್ ಹಾಕಿದ್ದೆ ಅವರು ವಿಕ್ಟ್ರಿಗೆ ಅಂತಲೇ ಹೇಳ್ಬೋದು, ಗೆಲುವಿಗೆ. ಇನ್ನು ವಾಷಿಂಗ್ಟನ್ ಸುಂದರ್ ಕೂಡ ಸೂಪರಾಗಿ ಆಡಿದ್ರು ಅಂತ ಹೇಳ್ಬಿಟ್ಟು ನಿಧಾನವಾಗಿ ಶಾಂತವಾಗಿ ಟೆಸ್ಟ್ ಥರ ಆಡಿ 52 ರನ್ಸ್ನ ಹೊಡೆದು ಮ್ಯಾಚ್ನ ಮುಗಿಸಿದ್ರು. ಅಷ್ಟೇ ಖುಷಿ ನಮಗೆ. ಯಾವ ಥರ ಗೆದ್ವಿ ಅನ್ನೋದು ಇಂಪಾರ್ಟೆಂಟ್. ಈಗ ಇದೇ ರೀತಿ ಭಾರತ ಮುಂದಿನ ಪಂದ್ಯದಲ್ಲೂ ಆಡಿ ಈ ಸೀರೀಸ್ ಗೆಲ್ಲಬೇಕು ಅಂತ ನನಗಂತೂ ಅನ್ನಿಸ್ತಾ ಇದೆ. ಅದಕ್ಕೆ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಇಂಡಿಯನ್ ಫ್ಯಾನ್ಸ್ ಆರ್ ಹ್ಯೂಜ್. 150 ಕೋಟಿ ಜನದ ಆಶೀರ್ವಾದ. ಇನ್ನು ಇಂದಿನ ಪ್ರಕಾರ ನಿಮ್ಮ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರು? ಅಕ್ಷರ್ ಪಟೇಲ್ ಕೊಡೋದು ಅಂತ ನನಗಂತೂ ರಿಯಲಿ ವರ್ತು. ಅವ್ರಿಗೆ ಕೊಡಬೇಕಾಗಿತ್ತಾ, ಇಲ್ಲ ಶುಭ್ಮನ್ ಗಿಲ್ಲಿಗೆ ಏನಾದರೂ ಕೊಡಬೇಕಾಗಿತ್ತಾ ಅಂತಂದ್ರೆ ದಯವಿಟ್ಟು ತಿಳಿಸಿ. ನಿಮ್ಮ ಕಮೆಂಟನ್ನು, ನಿಮ್ಮ ಅಭಿಪ್ರಾಯನೂ ನಿಮ್ಗೇನು ಅನಿಸುತ್ತೆ, ನೀವೆಲ್ಲ ನನಗೆ ಗೊತ್ತು ಕ್ರಿಕೆಟ್ ಫ್ಯಾನ್ಸ್. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ.
ಏನಾದರೂ ಚೇಂಜಸ್ ಮಾಡಬೇಕು, ಇಂಪ್ರೂವ್ಮೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಸಪೋರ್ಟ್, ಲೈಕ್, ಕಮೆಂಟ್ಸ್ ಜೊತೆ ನಿಮ್ಮ ಕ್ರಿಕೆಟ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು AJK ಕ್ಲಿಪ್ಸ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಗೈಸ್. ಮುಂದಿನ ಮ್ಯಾಚ್ ರಿವ್ಯೂನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಜೈ ಹಿಂದ್.